ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಲ್ಲವಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವ್ಲಾಗ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ಇನ್ ಕೇಸ್ ವ್ಲಾಗ್ ಏನಾದರೂ ಇಷ್ಟ ಆಗಿ ಒಂಚೂರಾದರೂ ಯೂಸ್ಫುಲ್ ಅನ್ನಿಸ್ತು ಅಂದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆಗಿ. ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಲಾಗ್ನ ನೋಡಿ. ಇನ್ನು 2-3 ತಿಂಗಳಾಗ್ತಾ ಬಂತು ನಾನು ಡೈಲಿ ವ್ಲಾಗ್ಸ್ನ ಅಪ್ಲೋಡ್ ಮಾಡ್ತಿಲ್ಲ. ಒಂದು ಸ್ವಲ್ಪ ವ್ಲಾಗ್ ಕಡೆ ಅಷ್ಟೊಂದಾಗಿ ಇಂಟ್ರೆಸ್ಟ್ ಇರಲಿಲ್ಲ, ಬರೀ ಶಾರ್ಟ್ಸ್ ಅಷ್ಟೇ ಅಪ್ಲೋಡ್ ಮಾಡ್ತಿದ್ದೆ. ಇನ್ಮೇಲೆ ವ್ಲಾಗ್ಸ್ನೂ ಕೂಡ ಅಂದರೆ ಲಾಂಗ್ ವೀಡಿಯೋಸ್ನೂ ಕೂಡ ಮಾಡೋಣ ಅಂತ ಅಂದ್ಕೊಂಡು ಇವತ್ತು ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಸೋಮವಾರ ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಇಂಟ್ರೆಸ್ಟ್ ಇರಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ದಿನ ಕ್ವಿಟ್ ಮಾಡಿಬಿಟ್ಟಿದ್ದೆ. ಇನ್ಮೇಲೆ ನಾರ್ಮಲ್ಲಾಗಿ ಮೊದಲು ಯಾವ ಥರ ವೀಡಿಯೋಸ್ ಮಾಡ್ತಿದ್ನೋ ಡೈಲಿ ವ್ಲಾಗ್ಸ್ ಅದೇ ರೀತಿ ವ್ಲಾಗ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸೋಮವಾರ ಆಗಿರೋದ್ರಿಂದ ಬೆಳಗ್ಗೆ ಬೇಗನೆ ಇದ್ದು ಇತ್ತೀಚೆಗೆ ಟೀ ಕಾಫಿ ಎಲ್ಲನೂ ಕೂಡ ಬಿಟ್ಬಿಟ್ಟಿದ್ದೀವಿ. ಅದಕ್ಕೇ ರಾತ್ರಿಯೇ ಚಿಯಾ ಸೀಡ್ಸ್ನ ನೆನೆ ಹಾಕಿದ್ದೆ ನೀರಲ್ಲಿ. ಚಿಯಾ ಸೀಡ್ಸ್ ವಾಟರ್ನ ಕುಡಿದು ಆಮೇಲೆ ಮಾಮೂಲಿಯಾಗಿ ನೆನೆಸಿದ ಬಾದಾಮಿನ ತಿಂದು ದಿನಾನ ಸ್ಟಾರ್ಟ್ ಮಾಡಿದೆ. ಇನ್ನು ಬೇಗ ಎಲ್ಲ ಕೆಲಸನೂ ಕೂಡ ಮಾಡಿಕೊಂಡು ಟಿಫನ್ ಬಾಕ್ಸ್ ರೆಡಿ ಮಾಡಬೇಕಲ್ವ, ಅದಕ್ಕೆ ಎಲ್ಲ ಕೆಲಸನೂ ಕೂಡ ಬೇಗ ಮಾಡ್ತಾಯಿದ್ದೀನಿ. ಫಸ್ಟಿಗೆ ಕಸ ಬೆಳ್ಕೊಂಡ್ರೆ ಆಯ್ತು ಅಂತ ಕಸ ಬೆಳಿತಿದ್ದೀನಿ. ಇನ್ನು ಕಸ ಬೆಳೆದು ಎಲ್ಲನೂ ಕೂಡ ಒರೆಸಿದ್ದಾಯಿತು. ಇವತ್ತು ನನ್ನ ಹಸ್ಬೆಂಡ್ ಪೂಜೆ ಮಾಡ್ತೀನಿ ಅಂದರು, ಸೊ ನಾನೇನು ಪೂಜೆ ಮಾಡಲಿಲ್ಲ. ಇನ್ನು ಬೆಳಗಿನ ಬ್ರೇಕ್ಫಾಸ್ಟಿಗೆ ಟೊಮೆಟೊ ಬಾತ್ ಮಾಡೋಣ ಅಂತ ಹೇಳಿ ಇಲ್ಲಿ ಟೊಮೆಟೊ ಬಾತ್ಗೆ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಕೂಡ ನೀಟಾಗಿ ಕಟ್ ಮಾಡ್ಕೊತಿದ್ದೀನಿ. ಇದು ರೆಸಿಪಿನೂ ಕೂಡ ಕ್ವಿಕ್ಕಾಗಿ ಶೇರ್ ಮಾಡಿಬಿಡ್ತೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಡ. ಈರುಳ್ಳಿ, ಟೊಮೆಟೊ, ಬಟಾಣಿ, ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ನ ಹಾಕಿ ಕ್ವಿಕ್ಕಾಗಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ತಿದ್ದೀನಿ. ಮಾಮೂಲಿಯಾಗಿ 2-3 ಥರ ಮಾಡ್ತೀನಿ. ಆಲ್ರೆಡಿ ಹಳೆ ವ್ಲಾಗ್ಸಲ್ಲೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಮತ್ತೆ ಚೆಕ್ ಮಾಡ್ಕೊಳ್ಳಿ. ಇದು ಕ್ವಿಕ್ಕಾಗಿ ಬೇಗ ಆಗೋ ಥರ ಯಾವ ರೀತಿ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈರುಳ್ಳಿ, ಟೊಮೆಟೊ ಎಲ್ಲನೂ ಕೂಡ ಕಟ್ ಮಾಡಿಕೊಂಡೆ. ಇನ್ನು ಒಂದು ಮಿಕ್ಸಿ ಜಾರ್ಗೆ ಒಂದು ಸ್ವಲ್ಪ ಹಸಿ ಕೊಬ್ಬರಿ, ಒಂದು ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸ್ವಲ್ಪ ಚಕ್ಕೆ ಲವಂಗನ ಇವಾಗಲೇ ಹಾಕ್ಕೊತಿದ್ದೀನಿ. ಆಮೇಲೆ ಒಗ್ಗರಣೆಗೇನು ಹಾಕಲ್ಲ. ಇಷ್ಟನ್ನು ಹಾಕಿ ನೀಟಾಗಿ ಇದನ್ನೊಂದು ಸಲ ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಫೈನಾಗಿ ಪೇಸ್ಟ್ ಮಾಡಿ ಸೈಡಲ್ಲೇ ತೆಟ್ಕೊಂಡು ಇನ್ನು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊತಿದ್ದೀನಿ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆಮೇಲೆ ಒಂದು ಸ್ವಲ್ಪ ತುಪ್ಪನ ಹಾಕ್ಕೊತಿದ್ದೀನಿ. ತುಪ್ಪ ಹಾಕಿ ನೀಟಾಗಿ ಕಾದಾದಮೇಲೆ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಚಟಪಟ ಅನ್ನಿಸ್ಕೊಂಡು ಆಮೇಲೆ ಒಂದು ಸ್ವಲ್ಪ ಕರಿಬೇವು, ಒಂದು ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಸೀಳಿ ಹಾಕಿ ಆಮೇಲೆ ಈರುಳ್ಳಿನ ಕಟ್ ಮಾಡ್ಕೊಂಡಿರ್ತೀವಲ್ವ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಚೆನ್ನಾಗಿ ಒಂದು ಸ್ವಲ್ಪ ಸಾಫ್ಟ್ ಆಗೋ ತನಕ ನೀಟಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡು ಇದನ್ನು ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಫ್ರೈ ಮಾಡ್ಕೊತಿದ್ದೀನಿ. ಆಮೇಲೆ ಮೊದಲಿಗೆ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಇರುತ್ತಲ್ವ, ಟೊಮೆಟೊ ಮತ್ತು ಬಟಾಣಿನ ಹಾಕ್ಕೊಂಡು ಇದನ್ನು ಕೂಡ ಒಂದು ಸಲ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಮೊದಲಿಗೆ ನಾವು ಪೇಸ್ಟ್ನ ಮಾಡಿ ಇಟ್ಕೊಂಡಿರ್ತೀವಲ್ವ ಆ ಪೇಸ್ಟ್ನ ಹಾಕಿ ಇದನ್ನು ಕೂಡ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಈಸಿಯಾಗಿ ಕ್ವಿಕ್ಕಾಗಿ ಕೂಡ ಆಗುತ್ತೆ. ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ, ಬ್ರೇಕ್ಫಾಸ್ಟ್ಗೂ ಕೂಡ ಚೆನ್ನಾಗಿರುತ್ತೆ. ಇನ್ನು ಇದೊಂದು ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಖಾರದ ಪುಡಿ 1.5 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಒಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ಇದನ್ನು ಕೂಡ ನೀಟಾಗಿ ಇನ್ನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಂಡು ಬರೋ ತನಕ ಕುದಿಸಿ ಆಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ಅಷ್ಟು ನೀರನ್ನು ಹಾಕ್ಕೋಬೇಕು. ನಾನಿಲ್ಲಿ ಮಾಮೂಲಿಯಾಗಿ ತಣ್ಣೀರು ಹಾಕ್ಕೊತಿದ್ದೀನಿ. ನೀರು ಕಾಯಿಸಿ ಏನೂ ಹಾಕ್ಕೊತಿಲ್ಲ. ಇನ್ನು ನೀರು ಹಾಕ್ಕೊಂಡು ಆಮೇಲೆ ಕುದಿ ಬಂದಮೇಲೆ ಮೊದಲಿಗೆ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ. ಅಕ್ಕಿನ ಇದಕ್ಕೆ ಹಾಕಿ ಒಂದು ಸಲ ಕುದಿ ಬಂದಮೇಲೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ವಿಸಲ್ ಕುಕ್ಕರ್ನ ಕೂಗಿಸ್ಕೊಂಡ್ರೆ ಆಯಿತು. ಈಸಿಯಾಗಿ ಕ್ವಿಕ್ಕಾಗಿ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋಂಥ ಟೊಮೆಟೊ ಬಾತ್ ರೆಡಿ ಆಯಿತು. ಬೆಳಗಿನ ಬ್ರೇಕ್ಫಾಸ್ಟ್ಗೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿಯಾಗಿ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ. ನನಗೆ ಆಲ್ ಟೈಮ್ ಫೇವ್ರೇಟ್. ಕ್ವಿಕ್ಕಾಗಿ ಕೂಡ ಆಗುತ್ತೆ, ನನಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇನ್ನು ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ಇನ್ನು ನನ್ನ ಹಸ್ಬೆಂಡ್ಗೆ ಬ್ರೇಕ್ಫಾಸ್ಟ್ ಎಲ್ಲನೂ ಕೂಡ ಕೊಟ್ಟು ಆಮೇಲೆ ಲಂಚ್ ಬಾಕ್ಸ್ ಕೂಡ ಇದನ್ನೇ ಪ್ಯಾಕ್ ಮಾಡಿ ಆಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಡು ಇನ್ನು ಸಾಯಂಕಾಲ ವ್ಲಾಗ್ನ ಕಂಟಿನ್ಯೂ ಮಾಡಿದೆ. ಮನೆಯಲ್ಲಿ ಜೋಳದ ಹಿಟ್ಟು ಖಾಲಿಯಾಗಿತ್ತು, ಅದಕ್ಕೇ
ಒಂದು ಸ್ವಲ್ಪ ಜೋಳ ಮತ್ತು ಅಕ್ಕಿ ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೋಬೇಕು ಅಲ್ವಾ, ಅದಕ್ಕೆ ಇವಾಗ ಕ್ಲೀನ್ ಮಾಡ್ಕೊತಿದ್ದೀನಿ. ಇವಾಗ ಕ್ಲೀನ್ ಮಾಡಿ ಎಲ್ಲನೂ ಕೂಡ ಇಟ್ಟರೆ ಆಮೇಲೆ ನನ್ನ ಹಸ್ಬೆಂಡ್ ಬಂದು ಹಿಟ್ಟನ್ನು ಗಿರಣಿ ಮಾಡಿಸ್ಕೊಂಬರ್ತಾರೆ ಅಂತ ಹೇಳಿ. ಇನ್ನು ಅಕ್ಕಿ ಜೋಳ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡು ನಾನು ಸಾಯಂಕಾಲ ನಾನು ಕೂಡ ದೀಪ ಹಚ್ಚಬೇಕು ಅಲ್ವಾ, ಅದಕ್ಕೆ ನಾನು ಕೂಡ ಫ್ರೆಶ್ನಪ್ ಎಲ್ಲನೂ ಕೂಡ ಆಗಿ ಇವಾಗ ದೀಪನ ಹಚ್ತಿದ್ದೀನಿ. ಬೆಳಗ್ಗೆ ನನ್ನ ಹಸ್ಬೆಂಡ್ ಪೂಜೆ ಮಾಡಿದ್ರಲ್ವ, ಸೊ ಸಾಯಂಕಾಲ ನಾನು ಸಿಂಪಲ್ಲಾಗಿ ದೀಪನ ಹಚ್ತೆ ಅಷ್ಟೇ. ಇನ್ನು ರಾತ್ರಿ ಊಟಕ್ಕೆ ಸಿಂಪಲ್ಲಾಗಿ ಚಪಾತಿ ಮತ್ತು ಕ್ಯಾರೆಟ್ ಬೀನ್ಸ್ನ ಹಾಕಿ ಪಲ್ಯ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಫ್ರಿಜ್ಜಿಂದ ಕ್ಯಾರೆಟ್ ಬೀನ್ಸ್ ಎಲ್ಲನೂ ಕೂಡ ಎತ್ಕೊಂಡು ನೀಟಾಗಿ ಕಟ್ ಮಾಡಿಕೊಂಡೆ. ಇದು ರೆಸಿಪಿಯನ್ನು ಶೇರ್ ಮಾಡ್ತಿಲ್ಲ, ಇನ್ಸ್ಟಾಗ್ರಾಮ್ಗೆ ಒಂದು ಸ್ವಲ್ಪ ಶೂಟ್ ಮಾಡಿಕೊಂಡು ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ಗೆ ಅಪ್ಲೋಡ್ ಮಾಡೋಣ ಅಂಥೇಳಿ ಲಾಂಗ್ ವೀಡಿಯೋದಲ್ಲಿ ಏನೂ ಹಾಕಿಲ್ಲ. ಶಾರ್ಟ್ಸಲ್ಲಿ ಹಾಕಿರ್ತೀನಿ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಹೋಗಿ ಒಂದ್ಸಲ ಶಾರ್ಟ್ಸ್ ವೀಡಿಯೋದಲ್ಲಿ ಈ ಪಲ್ಯದ ರೆಸಿಪಿನ ಚೆಕ್ ಮಾಡಿ. ಇನ್ನು ಚಪಾತಿ ಹಿಟ್ಟು ಕೂಡ ನೆನೆಬೇಕು ಅಲ್ವಾ, ಅದಕ್ಕೆ ಚಪಾತಿ ಹಿಟ್ಟು ಎಲ್ಲನೂ ಕೂಡ ಕಲಸಿ ಆಮೇಲೆ ಇನ್ಸ್ಟಾಗ್ರಾಮ್ಗೆ ಕ್ಯಾರೆಟ್ ಬೀನ್ಸ್ ಪಲ್ಯದ್ದು ವೀಡಿಯೋನೂ ಕೂಡ ಶೂಟ್ ಮಾಡಿಕೊಂಡೆ. ಆಮೇಲೆ ಅಷ್ಟೊತ್ತಿಗೆ ಊಟದ ಟೈಮ್ ಕೂಡ ಆಗಿತ್ತು. ಇನ್ನು ಊಟ ಎಲ್ಲನೂ ಕೂಡ ಮುಗಿಸ್ಕೊಂಡು ಆಮೇಲೆ ರಾತ್ರಿ ಮಾಮೂಲಿಯಾಗಿ ಕಿಚನ್ ಕ್ಲೀನಿಂಗ್ ಅಂತೂ ಇದ್ದೇ ಇರುತ್ತಲ್ವ, ಅದಕ್ಕೆ ಫಸ್ಟು ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿ ಇನ್ನು ನಾಳೆ ಬೆಳಗ್ಗೆಗೆ ಪಾತ್ರೆ ಏನು ವಾಶ್ ಮಾಡಲ್ಲ, ರಾತ್ರಿಯೇ ತೊಳೆದು ಇಟ್ಬಿಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಗೊತ್ತಿರುತ್ತೆ ನನ್ನ ವ್ಲಾಗ್ಸ್ ನೋಡೋರಿಗೆ. ಅದಕ್ಕೆ ಇವಾಗ ಪಾತ್ರೆ ಎಲ್ಲನೂ ಕೂಡ ನೀಟಾಗಿ ತೊಳೆದಿಡೋಣ ಅಂತ ತೊಳೆದಿರ್ತಿದ್ದೀನಿ. ಇಷ್ಟೊಂದು ಫಾಸ್ಟಾಗೇನೂ ತೊಳಿತಾ ಇಲ್ಲ, ವಿಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಅಂಥೇಳಿ ಒಂದು ಸ್ವಲ್ಪ ಫಾಸ್ಟಾಗಿ ಇಟ್ಟಿದ್ದೀನಿ ಅಷ್ಟೇ. ಇನ್ನು ಇಷ್ಟು ದಿನ ವ್ಲಾಗ್ಸ್ನ ಮಾಡೋದು ಸ್ಕಿಪ್ ಮಾಡಿಬಿಟ್ಟಿದ್ದೆ ಅಲ್ವಾ, ಇವಾಗ ವ್ಲಾಗ್ ಮಾಡಿ ಯಾವ ರೀತಿ ವಾಯ್ಸ್ ಕೊಡಬೇಕು, ಯಾವ ರೀತಿ ಕಂಟೆಂಟ್ ಕೊಡಬೇಕು ಅಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ. ಇನ್ನು ಮಾಮೂಲಿಯಾಗಿ ಇನ್ಮೇಲೆ ಅಂದರೆ ಅವಾಗೆಲ್ಲ ಹಳೆ ವ್ಲಾಗ್ಸ್ ಎಲ್ಲ ಹೆಂಗೆ ಮಾಡ್ತಿದ್ನೋ ಅದೇ ರೀತಿಯೇ ವ್ಲಾಗ್ಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆದಷ್ಟು ಒಳ್ಳೆ ಕಂಟೆಂಟ್ನ ಕೊಡೋದಕ್ಕೂ ಕೂಡ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿಬಿಡಿ. ರ್ಯಾಂಡಮಾಗಿ ಡೈಲಿ ವ್ಲಾಗ್ ಯಾವ ರೀತಿ ಇರುತ್ತೆ, ನನ್ನ ಡೈಲಿ ರೊಟೀನ್ ಯಾವ ರೀತಿ ಇರುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಅಷ್ಟೇ. ಇನ್ನು ಪಾತ್ರೆ ಎಲ್ಲನೂ ಕೂಡ ತೊಳೆದು ಆಮೇಲೆ ಒಂದು ಸ್ವಲ್ಪ ಕಿಚನ್ ಕೌಂಟರ್ ಟಾಪ್ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೆ ಮೊದಲೇ, ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಲ್ಲಿ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಆಮೇಲೆ ಒಂದು ಸ್ವಲ್ಪ ಬಾದಾಮಿ ಎಲ್ಲನೂ ಕೂಡ ನೆನೆ ಹಾಕಿ ವ್ಲಾಗ್ನ ಮುಗಿಸ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.